ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಯಾರಾದರೂ ನಮ್ಮಲ್ಲಿ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದರೆ ನಾನು ಮಂತ್ರಾಲಯವನ್ನು ನೋಡಿದ್ದೀನಿ ಅಂದರೆ ಸಾಕು. ಅಷ್ಟರ ಮಟ್ಟಿಗೆ ಪವಾಡ ಪುರುಷರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇದರ ಪವಾಡದ ಬಗ್ಗೆ ಮಾತನಾಡೋಣ. ಭಕ್ತರು ರಾಯರು, ಗುರುರಾಯರು, ಗುರುರಾಜರು ಅಂತ ಭಕ್ತಿಯಿಂದ ಕರೆಯೋ ದೈವ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ರಾಯರ ಆರಾಧನೆ ಮಾಡುವಾಗ ನನ್ನ ಮನದಲ್ಲಿ ಗುನುಗುತ್ತಿದ್ದ ಹಾಡು, ನನ್ನವರು ನನಗಿಲ್ಲ, ನೀನಿಲ್ಲದೆ ಬೇರೆ ಗತಿಯಿಲ್ಲ, ನನ್ನಲ್ಲಿ ಏಕೆ ಕೃಪೆಯಿಲ್ಲ, ಗುರುರಾಯನೇ ನೀನೇ ನನಗೆಲ್ಲ. ಸ್ನೇಹಿತರೆ, ನಮ್ಮ ಕಷ್ಟ ಏನೇ ಇದ್ದರೂ ನಾವು ಯಾರ ಹತ್ರನೂ ನಾವು ಹೇಳ್ಕೊಬಾರ್ದು ಸ್ನೇಹಿತರೆ. ಈ ಕಾಲದಲ್ಲಿ ಎಲ್ಲ ಆಡಿ ನಗನಾಡೋ ಜನನೇ ಇರ್ತಾರೆ ಹೊರತು ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸಲ್ಲ. ಅದೇ ನಮ್ಮ ರಾಯರ ಹತ್ರ ನಾವು ಮನಸ್ಸು ಬಿಚ್ಚಿ ನಮ್ಮ ಬೇಡಿಕೆಗಳನ್ನ, ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಖಂಡಿತ ನಾವು ಏನು ಬೇಡಿಕೆ ಇಟ್ಟಿರ್ತೀವಿ ಅದು ಖಂಡಿತವಾಗ್ಲೂ ನೆರವೇರಿಸ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯದಲ್ಲಿ ನೆಲೆ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ನೋಡೋಣ. ರಾಯರ ಪವಾಡಗಳು ಆಗಷ್ಟೇ ಎಲ್ಲ ಕಡೆ ಪ್ರಸಿದ್ಧ ಪಡೆದಿದ್ದು. ಮಂತ್ರಾಲಯದ ಸುತ್ತಮುತ್ತ ಹಳ್ಳಿಗಳಲ್ಲಿನ ಅನೇಕ ವಿದ್ವಾಂಸರಿಗೆ ರಾಯರ ಶಕ್ತಿಯನ್ನು ಪರೀಕ್ಷಿಸೋ ತವಕ. ಇಬ್ಬರು ವಿದ್ವಾಂಸರು ಮಗುವೊಂದಕ್ಕೆ ಸತ್ತ ಹಾಗೆ ನಡೆಸುವುದಕ್ಕೆ ಹೇಳಿ ರಾಯರ ಬಳಿ ಹೋಗ್ತಾರೆ. ಆಗ ತಕ್ಷಣ ರಾಯರು ಸತ್ತಂತೆ ನಟಿಸುವವರನ್ನ ಬದುಕಿಸೋಕೆ ಸಾಧ್ಯವಿಲ್ಲ ಅಂದು ಬಿಡ್ತಾರೆ. ಜೀವಂತ ಮಗು ರಾಯರ ಪರೀಕ್ಷಿಸಲು ಹೋಗಿ ಜೀವ ಕಳೆದುಕೊಂಡು ಬಿಡುತ್ತೆ ಸ್ನೇಹಿತರೆ. ಅದೆಷ್ಟು ಜನರಿಗೆ ಜೀವ ನೀಡಿದ ರಾಯರು ಪರೀಕ್ಷಿಸಿದ ಅವರಿಗೂ ತಾಳ್ಮೆಯಿಂದಲೇ ತಮ್ಮ ಪವಾಡ ತೋರಿಸಿದ್ದಾರೆ. ಇನ್ನು ಮಂತ್ರಾಕ್ಷತೆಯ ಪವಾಡ ಅದ್ಭುತವಾಗಿದೆ ಸ್ನೇಹಿತರೆ. ರಾಯರ ಪವಾಡಗಳು ಒಂದೆರಡಲ್ಲ, ಹೆಜ್ಜೆ ಹೆಜ್ಜೆಗೂ ಪವಾಡ ಸೃಷ್ಟಿಸಿದ ದೇವರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಶ್ರೀ ಗುರು ರಾಯರಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ಗುರುರಾಯರ ಹತ್ತಿರ ಬಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡಿಕೊಂಡು ತನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಂಡ. ಸ್ನಾನದ ಸಮಯದಲ್ಲಿ ಗುರುರಾಯರು ತಮ್ಮ ಬಳಿ ಕೊಡೋಕೆ ಏನೂ ಇಲ್ಲ ಅಂತ ಹೇಳಿದರು. ಆಗ ತಾವು ಏನು ಕೊಟ್ಟರೂ ನನಗೆ ಮಹಾಪ್ರಸಾದ ಅಂತ ಒಂದು ಇಡೀ ಮಂತ್ರಾಕ್ಷತೆಯನ್ನಾದರೂ ತಮ್ಮ ಕೈಯಿಂದ ದಯಪಾಲಿಸಬೇಕೆಂದು ಆತ ಭಕ್ತಿಯಿಂದ ಬೇಡಿಕೊಂಡ. ಅದಕ್ಕೆ ಅವರು ಅವನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟರು. ಆ ಮಂತ್ರಾಕ್ಷತೆಯನ್ನೇ ವಿದ್ಯಾರ್ಥಿಯ ಮಹಾಪ್ರಸಾದ ಅಂತ ಸ್ವೀಕರಿಸಿ ತನ್ನ ಊರಿನ ಕಡೆ ಹೊರಟನು. ದಾರಿಯಲ್ಲಿ ಕತ್ತಲಾಗಿದ್ದರಿಂದ ಒಂದು ಮನೆಯ ಜಗಲಿಯ ಮೇಲೆ ಮನೆ ಮಾಲೀಕರಲ್ಲಿ ಅಪ್ಪಣೆ ಪಡೆದು ಮಲಗುತ್ತಾನೆ. ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ದಳು. ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿ ಆ ಮನೆಯೊಳಗೆ ಹೋಗಿ ಹುಟ್ಟಲಿರುವ ಮಗುವನ್ನು ಕೊಳ್ಳಬೇಕು ಅಂತ ಅಲ್ಲಿಗೆ ಬಂದಿತು. ಆದರೆ ಜಗಲಿಯಲ್ಲಿ ಮಲಗಿದ್ದ ಭಕ್ತನ ಬಳಿಯ ಇರುವ ಮಂತ್ರಾಕ್ಷತೆಯನ್ನು ದಾಟೋಕೆ ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯ ಹಾಗೆ ಕಂಡು ಬಂತು. ಅದರಿಂದ ಗಾಬರಿಗೊಂಡ ಪಿಶಾಚಿ ಆ ಭಕ್ತನನ್ನು ನೋಡಿ ಮಂತ್ರಾಕ್ಷತೆಯನ್ನು ದೂರ ಎಸೆಯೋಕೆ ಹೇಳುತ್ತದೆ. ಪಿಶಾಚಿಯು ನೋಡಿ ಹೆದರಿದ ಭಕ್ತ ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸೆಯುತ್ತಾನೆ. ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಚಿರುಟುತ್ತಾ ಅಲ್ಲೇ ಸುಟ್ಟು ಬೂದಿಯಾಯಿತು. ಅದರ ಚೀತ್ಕಾರವನ್ನು ಕೇಳಿದ ಮನೆ ಮಂದಿಯೆಲ್ಲ ಹೊರಗೆ ಬಂದು ಅರುಚಾಡಿದರು. ಅಷ್ಟರಲ್ಲೇ ಮನೆಯೊಡತಿಗೆ ಮಗುವಾದ ಸಂತಸದ ಸುದ್ದಿ ತಿಳಿಯಿತು. ಗುರುರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟ ಶಕ್ತಿಯ ನಾಶವಾಯಿತು. ಇದರಿಂದ ಸಂತೋಷಗೊಂಡ ಆ ಮನೆಯವರು ಆ ಹುಡುಗನಿಗೆ ನಗನಾಣ್ಯಗಳನ್ನು ಕೊಟ್ಟು ಕಳಿಸಿದರು. ಇದರಿಂದ ಏನು ಗೊತ್ತಾಯ್ತಂದ್ರೆ ಸ್ನೇಹಿತರೆ, ಮಂತ್ರಾಕ್ಷತೆ ಯಾರ ಮನೇಲಿರುತ್ತೋ, ಯಾರು ತಂದು ಮಾಟ ಮಂತ್ರ ಮಾಡಿಸಿರ್ತಾರೋ ಅವರು ಸುಟ್ಟು ಬೂದಿಯಾಗೋದು ನೀವು ಕಣ್ಣು ಮುಂದೆ ನೋಡ್ತೀರ ಸ್ನೇಹಿತರೆ.
ರಾಯರನ್ನು ನಂಬಿ ಶ್ರದ್ಧಾ ಭಕ್ತಿಯಿಂದ ರಾಯರ ಆರಾಧನೆಯನ್ನು ಮಾಡೋಣ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.